ಗರುಡ ಮಾಲ್ನಲ್ಲಿ ಜಂಗಲ್ ಬುಕ್ ಲೋಕ ಅನಾವರಣ. ಕ್ರಿಕೆಟಿಗರಾದ ಶ್ರೇಯಾಂಕ್ ಪಾಟೀಲ್ರಿಂದ ಉದ್ಘಾಟನೆ. ರುಡ್ಯಾರ್ಡ್ ಕ್ಲಿಪ್ಪಿಂಗ್ ಅವರ ಟೈಮ್ಲೆಸ್ ಕ್ಲಾಸಿಕ್ ಚಿತ್ರವಾದ ದಿ ಜಂಗಲ್ ಬುಕ್ ಹೃದಯಕ್ಕೆ ಗ್ರಾಹಕರು ಲಗ್ಗೆ ಇಡುವಂತೆ ಮಾಡಲು ಹಾಗೂ ಚಿಣ್ಣರು ಒಳಗೊಂಡಂತೆ ಪ್ರತಿಯೊಬ್ಬರನ್ನು ಮೋಡಿ ಮಾಡುವ ಜಂಗಲ್ ಬುಕ್ ಲೋಕ ಗರುಡ ಮಾಲ್ನಲ್ಲಿ ಅನಾವರಣಗೊಳ್ಳಲಿದೆ. ಆಗಸ್ಟ್ 9ರಿಂದ 25ರವರೆಗೆ ಗರುಡ ಮಾಲ್ ಅನ್ನು ರೋಮಾಂಚಕ ಕಾಡಿನ ಸ್ವರ್ಗದ ಪ್ರತಿರೂಪವಾಗಿ ಪರಿವರ್ತಿಸಲಾಗುತ್ತಿದೆ. ಮಹಿಳಾ ಪ್ರೀಮಿಯರ್ ಲೀಗ್ನ ಭಾರತದ ಸ್ಟಾರ್ ಕ್ರಿಕೆಟರ್ ಶ್ರೇಯಾಂಕ್ ಪಾಟೀಲ್ ಅವರು ಆಗಸ್ಟ್ 9ರಂದು ಸಂಜೆ 4 ಗಂಟೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೋಗ್ಲಿಯ ಸಾಹಸಮಯ ಪ್ರಪಂಚದ ಪ್ರೀತಿಯ ಪಾತ್ರಗಳಿಂದ ಮಾಲ್ ಅಲಂಕರಿಸಲ್ಪಡುತ್ತಿದೆ. ಈ ಕುರಿತು ಮಾತನಾಡಿದ ಶ್ರೇಯಾಂಕ್ ಪಾಟೀಲ್, ಅರಣ್ಯದ ಸಾಹಸ, ಸೌಂದರ್ಯ, ಸೊಬಗನ್ನು ಕಣ್ತುಂಬಿಕೊಳ್ಳಲು ಆಗಮಿಸಬೇಕು. ಇಂತಹ ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬಾರದು ಎಂದು ಹೇಳಿದರು. ಇಲ್ಲಿ ತಲ್ಲೀನಗೊಳಿಸುವ ಅನುಭವವನ್ನು ಅನುಭವಿಸಲು ಎಲ್ಲ ವಯಸ್ಸಿನ ಗ್ರಾಹಕರಿಗಾಗಿ ಆಕರ್ಷಣೀಯವಾಗಿ ವಿನ್ಯಾಸಗೊಳಿಸಲಾಗಿದೆ. ಐಕಾನಿಕ್ ಜಂಗಲ್ ಬುಕ್ನ ಪಾತ್ರಗಳ ಜೀವನ ಗಾಥೆಯ ಪ್ರದರ್ಶನಗಳನ್ನು ಅನ್ವೇಷಿಸಲು ಮತ್ತು ಸಂವಹನ ನಡೆಸಲು ಇದು ವಿಶೇಷ ಅವಕಾಶವಾಗಿದೆ. ಆಕರ್ಷಕ ಅಲಂಕಾರದ ಜೊತೆಗೆ ಗರುಡ ಮಾಲ್ನ ಮಕ್ಕಳ ಸೃಜನಶೀಲತೆ ಮತ್ತು ಕಲಾತ್ಮಕ ಪ್ರತಿಭೆಗಳನ್ನು ಪೋಷಿಸುವ ಗುರಿ ಹೊಂದಿರುವ ಆಕರ್ಷಣೀಯ ಕಾರ್ಯಾಗಾರಗಳ ಸರಣಿಯನ್ನು ಆಯೋಜಿಸಲಾಗುತ್ತಿದೆ. ಈ ಕಾರ್ಯಾಗಾರಗಳು ಭಾಗವಹಿಸುವವರಿಗೆ ವಿವಿಧ ಕಲಾ ಕೌಶಲ್ಯಗಳನ್ನು ಕಲಿಯಲು ಅವಕಾಶ ಒದಗಿಸುತ್ತದೆ. ಎಲ್ಲವೂ ದಿ ಜಂಗಲ್ ಬುಕ್ನ ಮಾಂತ್ರಿಕ ಸೆಟ್ಟಿಂಗ್ನಲ್ಲಿ ಲಭ್ಯವಿದೆ. ಗರುಡ ಮಾಲ್ನಲ್ಲಿ ಜಂಗಲ್ ಬುಕ್ ಅನ್ನು ಜೀವಂತಗೊಳಿಸಲು ನಾವು ರೋಮಾಂಚನಗೊಂಡಿದ್ದೇವೆ ಎಂದು ಮಾಲ್ನ ಸಿಇಒ ನಂದೀಶ್ ಅವರು ಹೇಳಿದ್ದಾರೆ. ಇದು ಕೇವಲ ಸಾಹಸ ಪ್ರದರ್ಶನವಲ್ಲ, ಇದು ಸಾಹಸ, ಕಲ್ಪನೆ ಮತ್ತು ಕಲಿಕೆಯ ಜಗತ್ತಿನಲ್ಲಿ ಸಮರ್ಪಣೆಗೊಳ್ಳುವ ಪ್ರಯಾಣವಾಗಿದೆ. ಈ ಪ್ರೀತಿಯ ಕಥೆಯು ಅದ್ಭುತವನ್ನು ಅನುಭವಿಸಲು ಮತ್ತು ನಮ್ಮ ರೋಚಕ ಕಾರ್ಯಾಗಾರದಲ್ಲಿ ಭಾಗವಹಿಸಲು ನಮ್ಮೊಂದಿಗೆ ಸೇರಲು ನಾವು ಕುಟುಂಬಗಳನ್ನು ಆಹ್ವಾನಿಸುತ್ತೇವೆ ಎಂದರು.
ನಾನಿವಾಗ ಗರುಡ ಮಾಲಲ್ಲಿ ಇದ್ದೀನಿ. ಸೊ ಜಂಗಲ್ ಬುಕ್ ಇನಾಗ್ರೇಷನ್ ಬಂದಿದ್ದೀನಿ. ತುಂಬ ಒಳ್ಳೆ ಸೆಟಪ್ ಇದೆ ಗರುಡ ಮಾಲಲ್ಲಿ. ನಾನು ಚಿಕ್ಕವಳಿದ್ದಾಗ ಇದೆಲ್ಲ ನೋಡ್ತಾ ಇದ್ದೆ. ಸೊ ಇವಾಗ ಬಂದ್ಬಿಟ್ಟು ಅದೇ ಎಕ್ಸ್ಪೀರಿಯನ್ಸ್ ನೋಡ್ತಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಇವತ್ತಿಂದ 25th ಎವ್ರಿ ವೀಕೆಂಡ್ ಇಲ್ಲಿ ವರ್ಕ್ಶಾಪ್ ನಡೀತೆ ಮಕ್ಕಳಿಗೆ. ಸೊ ಅವ್ರು ಬಂದುಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಬೋದು. ತುಂಬ ಕಲಿಯೋದಿದೆ, ಅದರಲ್ಲೂ ತುಂಬ ಕಲಿತಾರೆ ಅವರು, ಎಂಜಾಯ್ ಮಾಡ್ತಾನು. ಸೊ ಅದು ನೋಡೋಕ್ಕಾಗಲ್ಲ, ನೋಡೋಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ ಯಾವ ಥರ ಬಂದುಬಿಟ್ಟು ಮಕ್ಕಳು ಎಂಜಾಯ್ ಮಾಡ್ತಾರೆ ಇಲ್ಲಿ. ಆದರೆ ನಾನು ಖಂಡಿತ ಇಲ್ಲಿ ಬಂದುಬಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಕಲಿಯೋದಿದೆ. ನನಗೆ ಯಾವುದು ಒಂದು ಒಳ್ಳೆ ಮೂಮೆಂಟ್ ಮೂವಿಯಲ್ಲಿ ಏನಿದೆ ಅಂದರೆ ಹೇಗೆ ಬಾಲು ಮೋಗ್ಲಿಗೆ ಲಾಸ್ ಹೇಳ್ಕೊಡ್ತಾರೆ, ಜಂಗಲ್ ಲಾಸ್. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು ಅದು. ಖಂಡಿತ ಇವಾಗ ಈ ಥರ ಬಂದುಬಿಟ್ಟು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಇವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಅವ್ರು ಏನೋ ಒಂದು ಕಲಿತಾರೆ. ಸೊ ಹೋಗ್ಬಿಟ್ಟು ಈ ಮೂವಿ ನೋಡೋಕೆ ಇಂಟ್ರೆಸ್ಟ್ ಪಡ್ತಾರೆ. ಸೊ ಅವ್ರು ಹೋಗ್ಬಿಟ್ಟು ಅವ್ರ ಕ್ಲಾಸ್ಮೇಟ್ಸಿಗೆ ಹೇಳ್ತಾರೆ. ಸೊ ಅದೇ ಥರ ಇದು ಸ್ಪ್ರೆಡ್ ಆಗುತ್ತೆ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಖಂಡಿತ ಇದು ಮೂವಿ ನೋಡಿದಾಗ ಇವಾಗ ಮಕ್ಳು ಇಲ್ಲಿ ಬಂದುಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾರೆ. ಅದರಿಂದ ಅವ್ರು ಏನೋ ಇನ್ನೊಬ್ಬರಿಂದ ಕಲಿಬೋದು. ಸೊ ಆ ಥರ ಒಂದು ಒಳ್ಳೆ ಬಂಚ್ ಆಫ್ ಪೀಪಲ್ ಬಂದಾಗ ಓಕೆ ಇವ್ರು ಏನೋ ಮಾಡ್ತಿದ್ದಾರೆ. ಸೊ ಅವ್ರೇನೋ ಒಂದು ಎಕ್ಸ್ಚೇಂಜ್ ಮಾಡ್ತಾರೆ ಥಾಟ್ಸ್. ಸೊ ಹೋಗ್ಬಿಟ್ಟು ಬೇರೆ ದೇಶಕ್ಕೆ ಹೇಳ್ತಾರೆ, ಇವಾಗ ಈ ಥರ ನಾನು ಕಲಿತೆ, ಈ ಥರ ಮಾಡಿದೆ ಅಂತ ಬೇರೆಯವ್ರಿಗೆ ಹೋಗ್ಬಿಟ್ಟು ಹೇಳ್ತಾರೆ. ಸೊ ಅದೇ ಒಂದು ಒಳ್ಳೆ ಲರ್ನಿಂಗ್. ಅದೇ ನಾನು ಹೇಳ್ದಂಗೆ ಇದು ಒಳ್ಳೆ ಇನಿಷಿಯೇಟಿವ್. ಇವಾಗ ಬಂದುಬಿಟ್ಟು ಅವ್ರು ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥರನೂ ಒಂದು ಇದೆಯಾ, ಸೊ ಈ ಥರ ಮಾಡ್ಬೋದು ನಾನು. ಸೊ ನಾನು ಎವ್ರಿ ಹಾಲಿಡೇಸ್ ಏನಾದ್ರು ಸಿಕ್ಕಿದ್ರೆ ನಾನು ಈ ಥರ ಒಂದು ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಮನೆ ಹತ್ರ ಇರೋರಾಗಲಿ ಅಥವಾ ನನ್ನ ಸ್ಕೂಲಲ್ಲಿ ಇರೋರಾಗಲಿ ಈ ಥರ ಒಂದು ನಾನು ಜನರಿಗೆ ಹೇಳಿಬಿಟ್ಟು ಓಕೆ ಈ ಥರ ಪೇಂಟಿಂಗ್ ಮಾಡಿದೆ, ಇವತ್ತು ಈ ಥರ ಡ್ರಾಯಿಂಗ್ ಮಾಡಿದೆ, ಬಟ್ ಅದರಲ್ಲಿ ನಾನು ಏನೋ ಕಲಿತೆ. ಸೊ ಆ ಥರ ಒಂದು ವರ್ಡ್ ಸ್ಪ್ರೆಡ್ ಆದಾಗ ಸೊ ವಿಲ್ ಬಿ ಅ ಬೆಟರ್ ಸ್ಪೇಸ್. ನಾನು ಮಾಧುರಿ, ಮಾಲ್ ಮಾರ್ಕೆಟಿಂಗ್ ನಾನು ಹ್ಯಾಂಡಲ್ ಮಾಡ್ತೀನಿ. ಆ್ಯಂಡ್ ನಮಗೆ ಇದು ಬಹಳ ತುಂಬ ಹೆಮ್ಮೆಯಾದ ವಿಷಯ. ಏಕೆಂದರೆ ಈ ಜಂಗಲ್ ಬುಕ್ ಅನ್ನೋದು ಬೆಂಗಳೂರಿನಲ್ಲಿ ನಮ್ಮ ಗರುಡ ಮಾಲ್ನಲ್ಲಿ ಏರ್ಪಡಿಸಲಾಗಿದೆ. ಆ್ಯಂಡ್ ಇದು ಇಂದಿನಿಂದ 25ನೇ ತಾರೀಕುವರೆಗೂ ಈ ಇವೆಂಟನ್ನು ಕಂಟಿನ್ಯೂ ಮಾಡಲಾಗಿದೆ. ಆ್ಯಂಡ್ ಪ್ರತಿ ವೀಕೆಂಡ್ 3 ವೀಕ್ಸ್ ಇವೆಂಟ್ ಇದು ಕಂಪ್ಲೀಟಾಗಿ. ಸೊ ಈ 3 ವೀಕ್ಸಲ್ಲಿ ಪ್ರತಿಯೊಂದು ವೀಕೆಂಡಲ್ಲಿ ಶುಕ್ರವಾರದಿಂದ ಭಾನುವಾರವರೆಗೂ ಮಕ್ಕಳಿಗೋಸ್ಕರ ಮನೋರಂಜನೆ ಚಟುವಟಿಕೆಗಳು ಏರ್ಪಡಿಸಲಾಗಿದೆ. ಸೊ ಎಲ್ಲರೂ ಬನ್ನಿ, ನೀವು ಮತ್ತು ನಿಮ್ಮ ಮನೆಯವರು ಬಂದು ಇವೆಂಟನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಪ್ಲಸ್ ಇದು ಪೂರ್ತಿ ಆ್ಯಕ್ಚುಲಿ ಎಲ್ಲರಿಗೂ ಒಂದು ನಾಸ್ಟಾಲ್ಜಿಕ್ ಅನ್ನೋದೊಂದು ಇದನ್ನು ತರಿಸ್ತಾರೆ. ಸೊ ಯು ಕ್ಯಾನ್ ಎಂಜಾಯ್, ಯು ಆಲ್ ಕ್ಯಾನ್ ಕಮ್ ಅಂಡ್ ಎಲ್ಲರೂ ಬಂದು ಎಂಜಾಯ್